ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಈಗಾಗಲೇ ನಾನು ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗೋ ರೀತಿಯಲ್ಲಿ ಜನರಲ್ ಇಂಗ್ಲಿಷ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು? ಇಡೀ ವಾಕ್ಯಕ್ಕೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಬರುವಂತಹ ಮೀನಿಂಗನ್ನು ನಾವೇನು ಮಾಡಬೇಕು, ಒಂದು ಪರ್ಯಾಯ ಪದದ ಮೂಲಕ ಅದನ್ನು ಸೂಚಿಸಬೇಕು. ಹೌದಾ? ಸೊ ಅದನ್ನು ಫಸ್ಟ್ ಕ್ಲಾಸ್ ನೋಡಿಕೊಂಡು ಸೆಕೆಂಡ್ ಕ್ಲಾಸ್ಗೆ ಬನ್ನಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹೌದಾ? ಈಗಾಗಲೇ ಕ್ಲಿಯರ್ ಆಗಿಬಿಟ್ಟಿದೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಅಥವಾ ಪರ್ಯಾಯ ಪದ ಅಂದರೆ ಏನು. ಸೊ ಈಗ ನೋಡೋಣ. ಅ ಪರ್ಸನ್ ಹೂ ಟ್ರಾವೆಲ್ಸ್ ಆನ್ ಫುಟ್. ಸೊ ಕಾಲ್ನಡಿಗೆಯಲ್ಲಿ ಟ್ರಾವೆಲ್ ಮಾಡುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಅ ಪರ್ಸನ್ ಹೂ ಟ್ರಾವೆಲ್ಸ್ ಆನ್ ಫುಟ್. ಸೊ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡುವಂತಹ ವ್ಯಕ್ತಿಯನ್ನು ಏನಂತ ಕರಿತೀವಿ? ಪೆಡೆಸ್ಟ್ರಿಯನ್, ರೋವರ್, ಡ್ವೆಲ್ಲರ್ ಮತ್ತು ಫ್ಲೈಯರ್ ಅಂತ ಇದೆ. ಸೊ ಇಲ್ಲಿ ಅ ಪರ್ಸನ್ ಹೂ ಟ್ರಾವೆಲ್ಸ್ ಆನ್ ಫುಟ್ ಯಾರು ಅಂದರೆ ಪೆಡೆಸ್ಟ್ರಿಯನ್ ಅಂತ ಕರಿತೀವಿ. ಪೆಡೆಸ್ಟ್ರಿಯನ್ ಅಂದರೆ ಪಾದಚಾರಿ ಆಗ್ತಾರೆ. ಸೊ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುವ ವ್ಯಕ್ತಿ ಯಾರು? ಪೆಡೆಸ್ಟ್ರಿಯನ್ ಅಂದರೆ ಪಾದಚಾರಿ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಉಳಿದ ಆಪ್ಷನ್ಗಳನ್ನು ಕೂಡ ನೋಡಬೇಕಲ್ಲ. ರೋವರ್ ಅಂದರೆ ಕಡಲ್ಗಳ್ಳ ಕೂಡ ಆಗತ್ತೆ. ಇನ್ನೊಂದು ಏನಂದರೆ ನಮ್ಮ ಚಂದ್ರಯಾನ ಮಿಷನ್ನಲ್ಲಿ ನಾವು ನೋಡಿದ್ದೀವಲ್ವಾ, ಸೊ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್. ಸೊ ಅಲ್ಲಿಯೂ ಕೂಡ ರೋವರ್ ಮೀನಿಂಗ್ ಬರುತ್ತೆ. ಇಲ್ಲಿಯೂ ಕೂಡ ಕಡಲ್ಗಳ್ಳ, ಎರಡು ರೀತಿಯಾದಂತಹ ಮೀನಿಂಗ್ ರೋವರ್ ಪದಕ್ಕೆ ಇದೆ. ಆದರೆ ಇಲ್ಲಿ ನಮಗೆ ಇದು ಸಂಬಂಧಪಟ್ಟಿಲ್ಲ. ಡ್ವೆಲ್ಲರ್ ಅಂದರೆ ನಿವಾಸಿಗಳು ಅಥವಾ ಸ್ಥಾನಿಕ, ಇದು ಕೂಡ ನಮಗೆ ಸಂಬಂಧ ಬಂದಿಲ್ಲ. ಫ್ಲೈಯರ್ ಅಂದರೆ ಅ ಪರ್ಸನ್ ಆರ್ ಥಿಂಗ್ ದಟ್ ಫ್ಲೈಸ್ ಎಸ್ಪೆಷಲಿ ಇನ್ ಅ ಪರ್ಟಿಕ್ಯುಲರ್ ವೇ. ಸೊ ಒಂದೇ ತೆರನಾಗಿ ಹಾರುವಂತಹ ವ್ಯಕ್ತಿ ಅಥವಾ ಥಿಂಗನ್ನು ನಾವೇನಂತ ಕರಿತೀವಿ? ಫ್ಲೈಯರ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಅ ಪರ್ಸನ್ ಹೂ ಟ್ರಾವೆಲ್ಸ್ ಆನ್ ಫುಟ್, ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡುವಂತಹ ವ್ಯಕ್ತಿಯನ್ನು ಪೆಡೆಸ್ಟ್ರಿಯನ್ ಅಂತ ಕರಿತೀವಿ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಅ ಸ್ಟೈಲ್ ಆಫ್ ಕುಕಿಂಗ್ ಫುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಕಂಟ್ರಿ ಆರ್ ರೀಜನ್. ಸೊ ಇಲ್ಲಿ ನೋಡಿ, ಅ ಸ್ಟೈಲ್ ಆಫ್ ಕುಕಿಂಗ್ ಫುಡ್. ಸೊ ಏನು? ಆಹಾರವನ್ನು ಮಾಡುವಂತಹ ಅಥವಾ ತಯಾರಿಸುವ ಒಂದು ಶೈಲಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಪರ್ಟಿಕ್ಯುಲರ್ ಕಂಟ್ರಿ ಆರ್ ರೀಜನ್. ಸೊ ಒಂದು ದೇಶದ ಅಥವಾ ಒಂದು ಪ್ರದೇಶದ ಆಹಾರವನ್ನು ತಯಾರಿಸುವ ಶೈಲಿಯನ್ನು ಏನಂತ ಕರಿತೀವಿ? ಈಗ ನೋಡಿ, ಭಾರತ ಆಗಿರ್ಬೋದು, ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ದೇಶಗಳನ್ನು ಬಿಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಬೇರೆ ಬೇರೆ ಡಿಸ್ಟ್ರಿಕ್ನಲ್ಲಿ ಅಲ್ಲಿನ ಪ್ರಮುಖವಾದಂತಹ ಒಂದು ತಿಂಡಿ ತಿನಿಸುಗಳು ಇದೆ. ಸೊ ಫಾರ್ ಎಕ್ಸಾಂಪಲ್ ಗೋಕಾಕ್ ಕರ್ದಂಟ್ ಆಗಿರ್ಬೋದು, ಆಮೇಲೆ ಧಾರವಾಡ ಪೇಡ ಆಗಿರ್ಬೋದು, ಆಮೇಲೆ ಬೆಳಗಾವಿ ಕುಂದ. ಸೊ ಈ ರೀತಿಯಾಗಿ ಬೇರೆ ಮೈಸೂರು ಪಾಕ್ ಆಗಿರ್ಬೋದು. ಸೊ ಅಲ್ಲಿನ ಒಂದು ವಿಶಿಷ್ಟವಾದಂತಹ ಶೈಲಿಯ ಆಹಾರ ಇರುತ್ತಲ್ಲ, ಸೊ ಅದನ್ನು ನಾವು ಏನಂತ ಕರಿತೀವಿ? ಅದು ದೇಶದ ಆಗಿರ್ಬೋದು ಅಥವಾ ಪ್ರಾಂತ್ಯದ ಆಗಿರ್ಬೋದು, ಅಲ್ಲಿನ ವಿಶಿಷ್ಟವಾದಂತಹ ಆಹಾರ ಶೈಲಿಯನ್ನು ಏನಂತ ಕರಿತೀವಿ? ಸೊ ಕ್ರೆಕಿ, ಆಂಟಿಕ್, ಮೆನು ಮತ್ತು ಕ್ಯೂಸಿನ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ? ಕ್ಯೂಸಿನ್ ಅನ್ನೋದು ಆಗತ್ತೆ. ಇಂಡಿಯನ್ ಕ್ಯೂಸಿನ್, ಚೈನೀಸ್ ಕ್ಯೂಸಿನ್. ಸೊ ಚೈನೀಸ್ನಲ್ಲಿ ನೂಡಲ್ಸ್ ಅದು ಇದು ಎಲ್ಲ ಬರುತ್ತಲ್ಲ, ಸೊ ಅದೇ ಕಾಂಟಿನೆಂಟಲ್. ಆಮೇಲೆ ಈ ರೀತಿಯಾಗಿ ಬೇರೆ ಬೇರೆ ಪ್ರಾಂತ್ಯದ ಅಥವಾ ದೇಶದ ವಿಭಿನ್ನ ಆಹಾರ ಶೈಲಿಯನ್ನು ನಾವೇನಂತ ಕರಿತೀವಿ? ಕ್ಯೂಸಿನ್ ಅಂತ ಕರಿತೀವಿ. ಹಾಗಾದರೆ ಉಳಿದ ಒಂದು ಪದಗಳನ್ನು ನಾವು ನೋಡೋಣ. ಒಂದು ನಿರ್ದಿಷ್ಟ ದೇಶ ಅಥವಾ ಪ್ರದೇಶದ ವಿಶಿಷ್ಟವಾದ ಅಡುಗೆ ಆಹಾರದ ಶೈಲಿ. ಹೌದಾ? ಸೊ ಯಾವುದಾಗತ್ತೆ? ಕ್ಯೂಸಿನ್ ಅನ್ನೋದು ಆಗತ್ತೆ. ಉಳಿದ ಹೇಳಬೇಕಂದ್ರೆ ಕ್ರೆಕಿ ಅಂದರೆ ಶಿಶು ವಿಹಾರ. ಸೊ ಸಣ್ಣ ಮಕ್ಕಳ ಪಾಲನೆಗೋಸ್ಕರ ಇರುವಂತಹ ಸಂಸ್ಥೆಯನ್ನು ನಾವು ಕ್ರೆಕಿ ಅಂತ ಕರಿತೀವಿ. ಅದು ಆಂಟಿಕ್ ಪೀಸ್ ಇದೆ ಅಂದರೆ ಪುರಾತನವಾದಂತಹ ವಸ್ತು. ಸೊ ಇದು ಕೂಡ ಆಗಲ್ಲ, ಇದು ಆಗಲ್ಲ. ಮೆನು ಅಂದರೆ ಆಹಾರದ ಪಟ್ಟಿ. ಈಗ ಹೋಟೆಲ್ಗೆ ಹೋದ ತಕ್ಷಣ ಸರ್ ಮೆನು ತೊಗೊಳ್ಳಿ ಅಂತ ಹೇಳ್ತೀವಿ ನೋಡಿ. ಸೊ ಅವರ ಒಂದು ಹೋಟೆಲ್ನಲ್ಲಿ ಏನೇನಿದೆ ಅನ್ನೋದನ್ನು ಒಳಗೊಂಡಿರುವ ಪಟ್ಟಿಯನ್ನು ಮೆನು ಅಂತ ಕರಿತೀವಿ. ಆದರೆ ಹೋಟೆಲ್ನಲ್ಲಿ ಇರುವಂತಹ ಪಟ್ಟಿಯನ್ನು ಕೇಳಿಲ್ಲ, ಅವ್ರು ಕೇಳಿರೋದು ಒಂದು ದೇಶದ ಅಥವಾ ಒಂದು ಪ್ರಾಂತ್ಯದ ವಿಶಿಷ್ಟವಾದ ಆಹಾರ ಶೈಲಿಯನ್ನು ಏನಂತ ಕರಿತೀವಿ? ಸೊ ಅದನ್ನು ನಾವು ಕ್ಯೂಸಿನ್ ಅಂತ ಕರಿತೀವಿ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಅನೇಬಲ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್ ಕ್ಲಿಯರ್ಲಿ. ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಲಾರದ ಸ್ಥಿತಿ.
ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಲಾರದು, ಅನ್ಏಬಲ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್ ಕ್ಲಿಯರ್ಲಿ. ಸೊ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಲಾಗದೇ ಇರುವಂತಹ ಸ್ಥಿತಿ. ಸೊ ಇನ್ಆರ್ಟಿಕ್ಯುಲೇಟ್, ಅಫ್ಯುಲೆಂಟ್, ಎಲೋಕ್ವೆಂಟ್ ಮತ್ತು ವರ್ಬೋಸ್ ಅಂತ ಇದೆ. ಹಾಗಾದರೆ ಇದನ್ನು ಫಸ್ಟಿಗೆ ನೋಡೋಣ ಕನ್ನಡದಲ್ಲಿ ಏನೇನು ಹೇಳ್ತಾರೆ. ಇನ್ಆರ್ಟಿಕ್ಯುಲೇಟ್ ಅಂದರೆ ಅಸ್ಪಷ್ಟ, ಆಮೇಲೆ ಅಫ್ಯುಲೆಂಟ್ ಅಂದರೆ ಶ್ರೀಮಂತ, ಎಲೋಕ್ವೆಂಟ್ ಅಂದರೆ ನಿರರ್ಗಳವಾಗಿ ಮಾತನಾಡೋದು, ವರ್ಬೋಸ್ ಅಂದರೆ ಮೌಖಿಕ, ವರ್ಬೋಸ್ ಮೌಖಿಕ ಅಂತ ಹೇಳ್ಬೋದು. ಸೊ ಅವ್ರೇನು ಕೇಳಿದ್ದಾರೆ, ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸ್ಥಿತಿ. ಸೊ ಅದನ್ನು ನಾವೇನಂತ ಕರಿತೀವಿ, ಇನ್ಆರ್ಟಿಕ್ಯುಲೇಟ್ ಅಂದರೆ ಅಸ್ಪಷ್ಟ ಭಾವನೆಗಳನ್ನು ಅಸ್ಪಷ್ಟವಾಗಿ ಹೇಳಲಿಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭವನ್ನು ಇನ್ಆರ್ಟಿಕ್ಯುಲೇಟ್ ಅಂತ ಹೇಳ್ತೀವಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ. ಆ್ಯಂಡ್ ಅನಿಮಲ್ ವಿತ್ ಅ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರುತ್ತಲ್ಲ ಒಂದೇ ಮೂಳೆ, ಬೆನ್ನು ಮೂಳೆ ಅಂತ ಹೇಳ್ತೀವಲ್ವ, ಅದನ್ನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಅನಿಮಲ್ ವಿತ್ ಅ ಸ್ಪೈನಲ್ ಕಾರ್ಡ್. ಸೊ ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಪ್ರಾಣಿಯನ್ನು ನಾವು ಏನಂತ ಕರಿತೀವಿ, ಹೌದಾ? ಸೊ ಆಂಪಿಬಿಯನ್, ಮ್ಯಾಮಲ್, ಇನ್ವರ್ಟಿಬ್ರೇಟ್ ಮತ್ತು ವರ್ಟಿಬ್ರೇಟ್ ಅಂತ ಇದೆ. ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಬೆನ್ನು ಹುರಿ ಹೊಂದಿರುವ ಪ್ರಾಣಿ. ಸೊ ಆಂಪಿಬಿಯನ್ ಅಂದರೆ ಉಭಯಚರ. ಫಾರ್ ಎಕ್ಸಾಂಪಲ್, ಇದಂತೂ ನಮ್ಮ ಸಣ್ಣವರಿದ್ದಾಗಿಂದ ನೋಡ್ತಾನೆ ಬಂದಿರ್ತೀವಿ, ಕಪ್ಪೆ. ನೆಲದ ಮೇಲೆ ಮತ್ತು ನೀರಿನಲ್ಲಿ ಎರಡೂ ಕಡೆ ವಾಸಿಸುವ ಜೀವಿಯನ್ನು ಉಭಯಚರ ಅಂತ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಪ್ಪೆ. ಸೊ ಉಭಯಚರವನ್ನು ಇಂಗ್ಲೀಷ್ನಲ್ಲಿ ಆಂಪಿಬಿಯನ್ ಅಂತ ಕರಿತೀವಿ. ಸೊ ಮಮಲ್ ಅಂದರೆ ಸಸ್ತನಿ ಆಗುತ್ತೆ. ಆಮೇಲೆ ಇನ್ವರ್ಟಿಬ್ರೇಟ್ ಅಂದರೆ ಅಕಶೇರುಕ ಮತ್ತು ವರ್ಟಿಬ್ರೇಟ್ ಅಂದರೆ ಕಶೇರುಕ. ಸೊ ಇದು ಎರಡು ಅಪೋಸಿಟ್ ವರ್ಡ್ ಆಗುತ್ತೆ, ವರ್ಟಿಬ್ರೇಟ್, ಇನ್ವರ್ಟಿಬ್ರೇಟ್. ಸೊ ನಮಗೆ ಬೇಕಾಗಿರೋದು ಬೆನ್ನು ಹುರಿ ಹೊಂದಿರುವ ಪ್ರಾಣಿ ಅಂದರೆ ಸ್ಪೈನಲ್ ಕಾರ್ಡನ್ನು ಹೊಂದಿರುವ ಪ್ರಾಣಿ ಯಾವುದು ಅಂದರೆ ಅದನ್ನು ನಾವು ಕಶೇರುಕ, ಆಪ್ಷನ್ 4 ವರ್ಟಿಬ್ರೇಟ್ ಅಂತ ಹೇಳ್ತೀವಿ. ಸೊ ಇವಾಗ ಹೇಳ್ತಾ ಇರೋದು ಸುಮ್ಮನೆ ಓಕೆ, ಹಾಂ. ಸೊ ಇದು ಯಾವುದು ಅಂದರೆ ವರ್ಟಿಬ್ರೇಟ್. ನೀವು ನಮ್ಮ ಇನ್ನು ಎಕೋಸಿಸ್ಟಮ್ನಲ್ಲಿ ನೋಡುವಾಗ ಅಥವಾ ಈ ಪ್ರಾಣಿಗಳ ಕುರಿತಾಗಿ ಅಧ್ಯಯನವನ್ನು ಮಾಡುವಾಗ ಇದರ ಕುರಿತಾಗಿ ನಿಮಗೆ ನಾಲೆಜ್ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಬೇಕಾದರೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಲಾಸಸ್ಗಳನ್ನು ಮಾಡೋಣ, ಅದೇನು ಹೆಚ್ಚಿದಿಲ್ಲ. ಇವಾಗ ಸದ್ಯಕ್ಕೆ ಬೆನ್ನು ಹುರಿಯನ್ನು ಹೊಂದಿರುವಂತಹ ಪ್ರಾಣಿ ಯಾವುದು? ಕಶೇರುಕ. ಒಂದು ವೇಳೆ ಅನಿಮಲ್ ವಿತೌಟ್ ಅ ಸ್ಪೈನಲ್ ಕಾರ್ಡ್, ಸ್ಪೈನಲ್ ಕಾರ್ಡ್ ಅಂದರೆ ಅವಾಗ ಏನಾಗುತ್ತೆ? ಇನ್ವರ್ಟಿಬ್ರೇಟ್, ಆಪ್ಷನ್ 3 ಆಗುತ್ತೆ. ಆದರೆ ವಿತ್ ಅಂತ ಕೇಳಿರೋದ್ರಿಂದ ವರ್ಟಿಬ್ರೇಟ್, ಕಶೇರುಕ, ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಏಬಲ್ ಟು ಬಿ ಹ್ಯಾಪಿ, ಸಕ್ಸಸ್ಫುಲ್ ಎಕ್ಸೆಟ್ರಾ ಅಗೇನ್ ಆಫ್ಟರ್ ಸಮಥಿಂಗ್ ಡಿಫಿಕಲ್ಟ್ ಆರ್ ಬ್ಯಾಡ್ ಹ್ಯಾಸ್ ಹ್ಯಾಪನ್ಡ್. ಸೊ ನೋಡಿ, ಇಲ್ಲಿ ಏನಂದರೆ ತುಂಬ ಒಂದು ಕಠಿಣ ಪರಿಸ್ಥಿತಿ ಮತ್ತು ಬಹಳಷ್ಟು ಕೆಟ್ಟದಾದ ನಂತರ ಕೂಡ ಮತ್ತೆ ನಾವು ವಾಪಸ್ ಖುಷಿಯಾಗಿರೋದು ಅಥವಾ ಸಾಧನೆಯನ್ನು ಸಕ್ಸಸ್ಫುಲ್ ಆಗೋದು ಅಂಥದ್ದನ್ನು ಏನಂತ ಹೇಳ್ತೀವಿ. ಇದಕ್ಕಂತೂ ಎಕ್ಸಾಂಪಲ್ ಬೇಡವೇ ಬೇಡ. ಮನುಷ್ಯ ಅಂತೂ ಪ್ರತಿಯೊಬ್ಬ ಮನುಷ್ಯ ಇದನ್ನು ಫೇಸ್ ಮಾಡೇ ಇರ್ತಾನೆ. ಸೊ ಎಷ್ಟೋ ದುಃಖಗಳು ಇರುತ್ತೆ, ಎಷ್ಟೋ ಫೇಲ್ಯೂರ್ ಇರುತ್ತೆ, ಅದನ್ನು ಅನುಭವಿಸ್ತಾನೆ, ದುಃಖ ಪಡ್ತಾನೆ, ಮತ್ತೆ ವಾಪಸ್ ಬಂದು ಮತ್ತೆ ಏನಾದರೂ ಮಾಡಬೇಕು, ಜೀವನ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ನಾವು ಮುಂದೆ ಬರ್ತೀವಿ. ಸೊ ಇದನ್ನು ಏನಂತ ಕರಿತೀವಿ? ರಿಲಕ್ಟಂಟ್, ರ್ಯಾಮಿನೆಂಟ್, ರೀಸೈಲೆಂಟ್ ಮತ್ತು ರೆಸಿಸ್ಟೆಂಟ್. ಸೊ ಹಾಗಾದರೆ ಇದನ್ನು ಫಸ್ಟಿಗೆ ಕನ್ನಡದಲ್ಲಿ ನೋಡ್ಕೊಳ್ಳೋಣ. ಹೌದಾ? ಕಷ್ಟ ಅಥವಾ ಕೆಟ್ಟದ್ದು ಅನುಭವಿಸಿದ ನಂತರ ಮತ್ತೆ ಸಂತೋಷ ಮತ್ತು ಯಶಸ್ವಿ ಆಗೋದನ್ನು ಏನಂತ ಕರಿತೀವಿ? ಫಸ್ಟ್ ರಿಲಕ್ಟಂಟ್ ಅಂತ ಇದೆ, ಅಂದರೆ ಇಷ್ಟವಿಲ್ಲದ ಪರಿಸ್ಥಿತಿ, ಇಷ್ಟವಿಲ್ಲದೆ ಇರೋದನ್ನು ನಾವು ರಿಲಕ್ಟಂಟ್ ಅಂತ ಹೇಳ್ತೀವಿ. ರೆಮಿನೆಂಟ್ ಅಂದರೆ ಅವಶೇಷಗಳನ್ನು ರೆಮಿನೆಂಟ್ ಅಂತ ಕರಿತೀವಿ. ರೀಸೈಲೆಂಟ್ ಅಂದರೆ ಸ್ಥಿತಿಸ್ಥಾಪಕ ಮತ್ತು ರೆಸಿಸ್ಟೆಂಟ್ ಅಂದರೆ ನಿರೋಧಕ. ಈಗ ಕೊರೋನಾ ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ವಲ್ಲ, ಕೋವಿಶೀಲ್ಡ್ ಅದು ಇದು, ಯಾವುದಕ್ಕೆ ಹಾಕಿದ್ವಿ? ನಮ್ಮ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗಬೇಕು ಅಂತ, ನಮ್ಮ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂತ. ಆದರೆ ಇಲ್ಲಿ ನಿರೋಧಕ ಶಕ್ತಿಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಅದಕ್ಕೆ ಇವೆಲ್ಲ ಬರಲ್ಲ. ಇಲ್ಲಿ ಬರೋದು ರೀಸೈಲೆಂಟ್ ಅಂದರೆ ಸ್ಥಿತಿಸ್ಥಾಪಕ, ಮತ್ತೆ ತನ್ನ ಸ್ಥಿತಿಯನ್ನು ಸ್ಟೇಬಲ್ ಮಾಡುವಂತಹ ವ್ಯವಸ್ಥೆ ಅಥವಾ ಮನೋಸ್ಥಿತಿಯನ್ನು ನಾವೇನಂತ ಕರಿತೀವಿ? ರೀಸೈಲೆಂಟ್ ಅಂತ ಕರಿತೀವಿ.
ಓಕೆ, ಸೊ ಏಬಲ್ ಟು ಬಿ ಹ್ಯಾಪಿ, ಸಕ್ಸಸ್ಫುಲ್ ಎಕ್ಸೆಟ್ರಾ, ಅಗೇನ್ ಆಫ್ಟರ್ ಸಮಥಿಂಗ್ ಡಿಫಿಕಲ್ಟ್ ಆರ್ ಬ್ಯಾಡ್ ಹ್ಯಾಸ್ ಹ್ಯಾಪನ್. ಸೊ ಅದನ್ನು ರೀಸೈಲೆಂಟ್ ಅಂತ ಕರಿತೀವಿ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಅ ಗ್ರೂಪ್ ಆಫ್ ಪೀಪಲ್. ಜನರ ಗುಂಪನ್ನು ಏನಂತ ಕರಿತೀವಿ? ಕ್ರೌಡ್, ಹರ್ಡ್, ಫ್ಲಾಕ್ ಮತ್ತು ಬ್ರೂಡ್. ಸೊ ಇಲ್ಲಿ ಜನರ ಗುಂಪನ್ನು ಏನಂತ ಕರಿತೀವಿ? ಕ್ರೌಡ್ ಅಥವಾ ಜನ ಸಮೂಹ ಅಂತ ಕರಿತೀವಿ, ಅಥವಾ ಗುಂಪು ಅಂತ ಕರಿತೀವಿ. ಸೊ ಜನರ ಗುಂಪನ್ನು ಒನ್ ವರ್ಡ್ನಲ್ಲಿ ಹೇಳೋದಿದ್ರೆ ಕ್ರೌಡ್ ಅಂತ ಹೇಳ್ತೀವಿ. ಹಾಗಾದರೆ ಹರ್ಡ್ ಅಂದರೆ ಏನು? ಹರ್ಡ್ ಅಂದರೆ ಹಿಂಡು. ಸೊ ಏನು? ಕುರಿಗಳ ಹಿಂಡು, ಕುದುರೆಗಳ ಹಿಂಡು, ನಾಯಿಗಳ ಹಿಂಡು ಅಂತ ಹೇಳ್ತೀವಲ್ಲ, ಹಿಂಡು ಅಂದರೆ ಬಹಳಷ್ಟು ಪ್ರಾಣಿಗಳನ್ನು ಕರ್ಕೊಂಡು ಹೋಗೋದು ಇರುತ್ತಲ್ಲ, ಹಿಂಡು. ಸೊ ಅದನ್ನು ಹರ್ಡ್ ಅಂತ ಹೇಳ್ತೀವಿ. ಫ್ಲಾಕ್ ಅಂದರೆ ಜನ ಸಮೂಹ, ಫ್ಲಾಕ್ ಅಂದರೆ ಜನ ಸಮೂಹ. ಬ್ರೂಡ್ ಅಂದರೆ ಸಂಸಾರ. ಸೊ ಇದೆಲ್ಲ ಸಂಬಂಧ ಬರಲ್ಲ. ಇಲ್ಲಿ ಜನರ ಗುಂಪನ್ನು ಸಿಂಪಲ್ ಆಗಿ ಸೊ ಏನು ಹೇಳ್ತೀವಿ? ಗುಂಪು, ಕ್ರೌಡ್. ಸೊ ದಟ್ ಈಸ್ ಅ ಕ್ರೌಡೆಡ್ ಏರಿಯಾ ಅಂತ ಹೇಳ್ತೀವಿ ನೋಡಿ. ಅಂದರೆ ಬಹಳ ಪಾಪ್ಯುಲೇಟೆಡ್ ಏರಿಯಾ, ಕ್ರೌಡೆಡ್ ಏರಿಯಾ ಅಂತ ಅಂದರೆ ಬಹಳ ಜನರನ್ನು ಒಳಗೊಂಡಿರುವ ಪ್ರದೇಶ. ಸೊ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಕ್ರೌಡ್, ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಅ ರೂಮ್ ಆರ್ ಅ ಲಾರ್ಜ್ ಕಬರ್ಡ್ ಫಾರ್ ಸ್ಟೋರಿಂಗ್ ಫುಡ್. ಸೊ ಆಹಾರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರುವಂತಹ ದೊಡ್ಡದಾದಂತಹ ಒಂದು ಪೆಟ್ಟಿಗೆ ಅಥವಾ ಒಂದು ಕೋಣೆಯನ್ನು, ದೊಡ್ಡದಾದಂತಹ ಪೆಟ್ಟಿಗೆ ಅಥವಾ ಕೋಣೆಯನ್ನು ಏನಂತ ಕರೀತಾರೆ? ಆಹಾರವನ್ನು ಸಂಗ್ರಹಿಸಲಿಕ್ಕೆ ಅಥವಾ ಸ್ಟೋರ್ ಮಾಡಲಿಕ್ಕೆ ಇರುವಂತಹ ದೊಡ್ಡ ಏನು ಕೋಣೆಯನ್ನು ಅಥವಾ ಕಬರ್ಡನ್ನು ಏನಂತ ಕರೀತಾರೆ ಒನ್ ವರ್ಡ್ನಲ್ಲಿ? ಅಲ್ಮಿರಾ, ಲಾರ್ಡರ್, ಬೇಕ್ರಿ ಮತ್ತು ವಾರ್ಡ್ರೋಬ್ ಅಂತ ಇದೆ. ಹಾಗಾದರೆ ಇಲ್ಲಿ ಯಾವುದು ನೋಡೋಣ? ಫಸ್ಟಿಗೆ ಆಹಾರವನ್ನು ಸಂಗ್ರಹಿಸಲು ಇರುವಂತಹ ಕೊಠಡಿ ಅಥವಾ ದೊಡ್ಡ ಬೀರು. ಸೊ ಅಲ್ಮಿರಾ ಅಂತೂ ಆಗಲ್ಲ. ಅಲ್ಮಿರಾ ಅಂದರೆ ಈಗ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರ ಮನೇಲಿ ಇರುತ್ತೆ, ಕೆಬ್ಣದ್ದು ಒಂದು ದೊಡ್ಡದು ಅಲ್ಮಿರಾ ಇರುತ್ತೆ ನೋಡಿ, ದೊಡ್ಡದು ಅಲ್ಮಿರಾ. ಮದುವೆಗಳಲ್ಲಿ ಇದನ್ನು ಕೊಡ್ತಾರಲ್ಲ ಅಲ್ಮಿರಾ. ಸೊ ಅದನ್ನು ಅಲ್ಮಿರಾ ಅಂತ ಹೇಳ್ತೀವಿ, ಕೆಬ್ಣದಿಂದ ಮಾಡಿರುವಂತಹ ಅಲ್ಮಿರಾ. ಬಟ್ಟೆಗಳನ್ನು ಇಡ್ತೀವಿ, ಗೋದ್ರೇಜ್ ಅಂತ ಕೂಡ ಹೇಳ್ತೀವಿ. ಸೊ ಲಾರ್ಡರ್ ಅಂದರೆ ಉಗ್ರಾಣ. ಉಗ್ರಾಣ ಅಂದರೆ ಗೊತ್ತೇ ಇದೆ ನಿಮಗೆ, ಏನು ಆಹಾರಗಳನ್ನು ಅಥವಾ ಮಾರ್ಕೆಟ್ನಲ್ಲಿ ಉಗ್ರಾಣ ಅಂತ ಇರುತ್ತೆ, ಎಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್, ಆಹಾರಗಳನ್ನು ಸಂಗ್ರಹಣೆ ಮಾಡೋದು. ಬೇಕ್ರಿ ಇದೆಲ್ಲ ಇಲ್ಲಿ ಸ್ವೀಟ್ ತಿನಿಸುಗಳು ಇರುತ್ತೆ, ಅಲ್ಲಿ ಆಹಾರಗಳನ್ನು ಸಂಗ್ರಹಿಸಲಾಗಲ್ಲ, ತಯಾರು ಮಾಡಿ ಏನು ವ್ಯಾಪಾರ ಮಾಡಲಾಗತ್ತೆ. ಸೊ ವಾರ್ಡ್ರೋಬ್ ಅಂದರೆ ಇವಾಗ ಲೇಟೆಸ್ಟ್ ಆಗಿ ಬಂದಿರೋದು. ಸೊ ಏನೂ ಬೇರೆ ಇಲ್ಲ, ಏನು ಕಟ್ಟಿಗೆಯಿಂದ ಮಾಡಿದಂತಹ ದೊಡ್ಡ ದೊಡ್ಡ ಶೆಲ್ಫ್ಗಳು ಇರುತ್ತಲ್ಲ, ಸೊ ಅದು ವಾರ್ಡ್ರೋಬ್ ಅಂದರೆ ಕೂಡ ಬಟ್ಟೆಗಳನ್ನು ಇಡಲಿಕ್ಕೆ ಇರುವಂತಹ ಕಟ್ಟಿಗೆಯಲ್ಲಿ ಮಾಡಿರುವಂತಹ ಏನು ಅಲ್ಮಿರಾ ಟೈಪ್, ಇದನ್ನು ನಾವೇನಂತ ಹೇಳ್ತೀವಿ? ವಾರ್ಡ್ರೋಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಹಾರವನ್ನು ಸಂಗ್ರಹಿಸಲು ಇರುವಂತಹ ಕೊಠಡಿ ಅಥವಾ ದೊಡ್ಡ ಬೀರು ಯಾವುದು ಅಂದರೆ ಉಗ್ರಾಣ, ಲಾರ್ಡರ್. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಪ್ಲೇಸ್ ವೇರ್ ಆಬ್ಜೆಕ್ಟ್ಸ್ ಆಫ್ ಇಂಪಾರ್ಟೆನ್ಸ್ ಆರ್ ಎಕ್ಸಿಬಿಟೆಡ್. ಸೊ ಯಾವ ಒಂದು ಸ್ಥಳದಲ್ಲಿ ಅತಿ ಪ್ರಮುಖವಾದಂತಹ ವಸ್ತುಗಳನ್ನು ಪ್ರದರ್ಶಿಸಲಾಗತ್ತೆ ಅದನ್ನು ನಾವು ಏನಂತ ಕರಿತೀವಿ? ಅತಿ ಬೆಲೆ ಬಾಳುವ ಪ್ರಮುಖವಾದಂತಹ ವಸ್ತುಗಳನ್ನು ಪ್ರದರ್ಶಿಸುವಂತಹ ಸ್ಥಳ. ಫೇರ್, ಎಕ್ಸಿಬಿಷನ್, ಟ್ರೆಷರಿ, ಮ್ಯೂಸಿಯಂ. ಸೊ ಇಲ್ಲಿ ಸರಿಯಾದ ಉತ್ತರ ಮ್ಯೂಸಿಯಂ. ಮ್ಯೂಸಿಯಂನಲ್ಲಿ ನೀವು ನೋಡ್ಬೋದು ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ರಾಜರುಗಳಿಗೆ ಸಂಬಂಧಪಟ್ಟಂಥ ವಸ್ತುಗಳು. ಸೊ ಅತಿ ಬೆಲೆ ಬಾಳುವ ಮತ್ತು ನಮ್ಮ ಹಿನ್ನೆಲೆಯನ್ನು ಹೇಳುವಂತಹ ವಸ್ತುಗಳನ್ನು ನಾವಲ್ಲಿ ಸಂರಕ್ಷಣೆ ಮಾಡಿರ್ತೀವಿ, ಪ್ರದರ್ಶನಕ್ಕೆ ಕೂಡ ಇಟ್ಟಿರ್ತೀವಿ. ಸೊ ಅದನ್ನು ನಾವು ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಅಂತ ಕರಿತೀವಿ. ಸೊ ಫೇರ್ ಅಂದರೆ ಜಾತ್ರೆ. ಜಾತ್ರೆಯಲ್ಲಿ ಯಾರಾದರೂ ಏನಾದರೂ ವಸ್ತುಗಳನ್ನು ನಾವು ಪ್ರದರ್ಶನಕ್ಕೆ, ಅದು ಇಂಪಾರ್ಟೆಂಟ್ ವಸ್ತುಗಳನ್ನು ಇಡ್ತೀವಾ? ಇಲ್ಲ. ಸೊ ಎಕ್ಸಿಬಿಷನಲ್ಲಿಯೂ ಕೂಡ ಕೆಲವೊಂದನ್ನು ಇಡ್ಬೋದು, ಆದರೆ ಎಲ್ಲವನ್ನ ಎಕ್ಸಿಬಿಷನ್ನಲ್ಲಿ ತೋರಿಸ್ಲಿಕ್ಕಾಗಲ್ಲ. ಟ್ರೆಷರಿ ಅಂದರೆ ಖಜಾನೆಯಲ್ಲಿ ಖಜಾನೆ ಯಾರು ತೋರಿಸ್ಲಿಕ್ಕೆ ಹೋಗ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಮನೆದೇ ಖಜಾನೆಯನ್ನು, ಮನೆದೇ ಬೀರೂನ ಯಾರಾದರೂ ಬಂದು ತೋರಿಸ್ತಾರಾ? ಇಲ್ಲ. ಅದರಲ್ಲಿ ದೊಡ್ಡ ಟ್ರೆಷರಿಯನ್ನು ಯಾರು ತೋರಿಸ್ತಾರೆ? ಸೊ ಅದಕ್ಕೆ ಇದು ಕೂಡ ಅಲ್ಲ. ಇಲ್ಲಿ ಈ ಪ್ಲೇಸ್ ವೇರ್ ಆಬ್ಜೆಕ್ಟ್ಸ್ ಆಫ್ ಇಂಪಾರ್ಟೆನ್ಸ್ ಆರ್ ಎಕ್ಸಿಬಿಟೆಡ್ ಯಾವುದು ಅಂದರೆ ಆಪ್ಷನ್ 4 ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಲ್ಯಾಕಿಂಗ್ ಇಂಟ್ರೆಸ್ಟ್ ಆರ್ ಎಕ್ಸೈಟ್ಮೆಂಟ್. ಸೊ ಆಸಕ್ತಿ ಅಥವಾ ಉತ್ಸಾಹದ ಕೊರತೆ ಇರೋದನ್ನು ಏನಂತ ಹೇಳ್ತೀವಿ? ಲ್ಯಾಕಿಂಗ್ ಅಂದರೆ ಏನಾಗುತ್ತೆ? ಕೊರತೆ. ಸೊ
ಆಸಕ್ತಿ ಅಥವಾ ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ. ಸೊ ಆಸಕ್ತಿ ಮತ್ತು ಉತ್ಸಾಹದ ಕೊರತೆಯನ್ನು ಏನಂತ ಕರಿತೀವಿ? ಡೆಸ್ಪೋಟ್, ಹಾಸ್ಟೈಲ್, ಮುಂಡೇನ್, ಆಮೇಲೆ ಮಿಸರ್ಲಿ ಅಂತ ಕರಿತೀವಿ. ಆಪ್ಷನ್ ಯಾವುದು ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಲೌಕಿಕ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೋಡಿ, ಆಸಕ್ತಿ ಅಥವಾ ಉತ್ಸಾಹದ ಕೊರತೆ ಆಪ್ಷನ್ 3 ಸರಿಯಾದ ಉತ್ತರ. ಸೊ ಡೆಸ್ಪಾಟ್ ಅಂದರೆ ಏನು? ಡೆಸ್ಪಾಟ್ ಅಂದರೆ ನಿರಂಕುಶಾಧಿಕಾರಿ. ಡೆಸ್ಪಾಟ್ ಅಂದರೆ ನಿರಂಕುಶಾಧಿಕಾರಿ. ಈ ಸ್ಟೇಟ್ಮೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಸ್ಟೈಲ್ ಅಂದರೆ ಪ್ರತಿಕೂಲ ಸಂದರ್ಭ, ಪರಿಸ್ಥಿತಿ, ಪ್ರತಿಕೂಲ ವ್ಯವಸ್ಥೆ, ಇದನ್ನು ಹಾಸ್ಟೈಲ್ ಅಂತ ಹೇಳ್ತೀವಿ, ಇದು ಕೂಡ ಬರಲ್ಲ. ಮಿಸರಿಲಿ ಅಂದರೆ ಜಿಪುಣತನದಿಂದ. ಸೊ ಜಿಪುಣತನಕ್ಕೂ ಆ ಎಕ್ಸೈಟ್ಮೆಂಟ್ ಕೊರತೆಗೂ ಏನು ಸಂಬಂಧ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ? ಆಪ್ಷನ್ 3 ಸರಿಯಾದ ಉತ್ತರ. ಲ್ಯಾಕಿಂಗ್ ಇಂಟ್ರೆಸ್ಟ್ ಆರ್ ಎಕ್ಸೈಟ್ಮೆಂಟ್, ಆಪ್ಷನ್ 3 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಪರ್ಸನ್ ಅಬೌವ್ 100 years ಇನ್ ಏಜ್. ಸೊ ಏನು 100 ವರ್ಷಗಳ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಹೌದಾ? ಸೆಂಟೆನೇರಿಯನ್, ವೆನರೇಬಲ್, ಏಜ್ಡ್ ಮತ್ತು ಜೀರಿಯಾಟ್ರಿಕ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಸೊ ಅದು ನೋಡೋಣ. 100 ವರ್ಷ ಮೇಲ್ಪಟ್ಟ ವ್ಯಕ್ತಿ. ಸೊ ಚೈನಾಗಳಲ್ಲಿ, ಜಪಾನ್ಗಳಲ್ಲಿ ಇಂಥ ವ್ಯಕ್ತಿಗಳು ಬಹಳ ಕಾಣಿಸ್ತಾರೆ. ಸೊ ಸೆಂಟೆರೇನಿಯನ್ ಅಂತ ಕರಿತೀವಿ, ಶತಾಯುಷಿ. ಹೌದಾ? ಸೊ ವೆನರೇಬಲ್ ಅಂದರೆ ಪೂಜ್ಯ. ಆಮೇಲೆ ಏಜ್ಡ್ ಅಂದರೆ ವಯಸ್ಸಾದ. ಈಗ ನೋಡಿ, ಅಬೌವ್ 60 ಎಲ್ಲರೂ ಏಜ್ಡ್ ಅಂತಲೇ ಹೇಳ್ತೀವಿ. ಸೊ 100 ವರ್ಷ ಮೇಲ್ಪಟ್ಟವರನ್ನು ಏಜ್ಡ್ ಅಂತ ಹೇಳ್ತೀವಿ, ಆದರೆ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಇರೋದು ಆಪ್ಷನ್ 1 ಶತಾಯುಷಿ. ಸೊ ಜೀರಿಯಾಟ್ರಿಕ್ ಅಂದರೆ ಈ ವಯೋವೃದ್ಧರ ಸಮಸ್ಯೆಗಳನ್ನು ಕುರಿತಾದಂಥ ಅಧ್ಯಯನವನ್ನು ಜೀರಿಯಾಟ್ರಿಕ್ ಅಂತ ಕರಿತೀವಿ. ಸೊ ವಯೋವೃದ್ಧರ ಸಮಸ್ಯೆಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ 100 ವರ್ಷ ಮೇಲ್ಪಟ್ಟ ವ್ಯಕ್ತಿಯನ್ನು ಶತಾಯುಷಿ ಅಥವಾ ಸೆಂಟೇರಿಯನ್ ಅಂತ ಕರಿತೀವಿ. ಆಪ್ಷನ್ 1 ಸರಿಯಾದ ಉತ್ತರ. ಅ ಪರ್ಸನ್ ಹೂ ಕಲೆಕ್ಟ್ಸ್ ಆರ್ ಸ್ಟಡೀಸ್ ಸ್ಟ್ಯಾಂಪ್ಸ್. ಅಂಚೆ ಚೀಟಿಗಳನ್ನು ಸಂಗ್ರಹಿಸುವವರು ಅಥವಾ ಅಂಚೆ ಚೀಟಿಗಳ ಕುರಿತಾಗಿ ಅಧ್ಯಯನ ಮಾಡೋರನ್ನು ನಾವು ಏನಂತ ಕರಿತೀವಿ? ಆಪ್ಷನ್ 1 ನ್ಯೂಮಿಸ್ಮ್ಯಾಟಿಸ್ಟ್, ಹಾರ್ಡರ್, ಕಲೆಕ್ಟರ್ ಮತ್ತು ಫಿಲಾಟಲಿಸ್ಟ್ ಅಂತ ಇದೆ. ಸೊ ಇಲ್ಲಿ ಅವ್ರೇನು ಕೇಳ್ತಾ ಇದ್ದಾರೆ? ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ಮತ್ತು ಅಧ್ಯಯನ ಮಾಡುವ ವ್ಯಕ್ತಿ ಯಾವುದು ಅಂದರೆ ಫಿಲಾಟಲಿಸ್ಟ್. ಆಪ್ಷನ್ 4 ಫಿಲಾಟಲಿಸ್ಟ್. ಹಾಗಾದರೆ ಉಳಿದ ಆಪ್ಷನ್ಗಳನ್ನು ನೋಡಬೇಕಲ್ಲ. ಫಸ್ಟಿಗೆ ಕನ್ನಡದಲ್ಲಿ ನೋಡೋಣ. ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ಅಥವಾ ಅಧ್ಯಯನ ಮಾಡುವ ವ್ಯಕ್ತಿ ಯಾರು? ಏನು? ಅಂಚೆ ಚೀಟಿ ಸಂಗ್ರಹಕಾರ ಅಂದರೆ ಫಿಲಾಟಲಿಸ್ಟ್ ಆಗ್ತಾರೆ. ಸೊ ಒಂದು ವೇಳೆ ಅ ಪರ್ಸನ್ ಹೂ ಕಲೆಕ್ಟ್ಸ್ ಆರ್ ಸ್ಟಡೀಸ್ ಕಾಯಿನ್ಸ್ ಅಂತ ಕೇಳಿದರೆ ಅವಾಗ ಏನಾಗ್ತಾ ಇತ್ತು? ಆಪ್ಷನ್ 1 ಆಗ್ತಾ ಇತ್ತು. ಆದರೆ ಅವ್ರು ಕಾಯಿನ್ಸ್ ಕೇಳಿಲ್ಲಲ್ಲ, ಅವ್ರು ಕೇಳಿರೋದು ಸ್ಟ್ಯಾಂಪ್. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಯಿನ್ ಕೇಳಿದ್ದಾರೆ, ಇಲ್ಲಿ ಸ್ಟ್ಯಾಂಪ್ ಕೇಳಿದ್ದಾರೆ. ಒಂದು ವೇಳೆ ನಾಣ್ಯ ಅಂತ ಬಂದರೆ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಹೇಳಬೇಕು. ನ್ಯೂಮಿಸ್ಮ್ಯಾಟಿಸ್ಟ್ ಅಂದರೆ ನಾಣ್ಯ ಶಾಸ್ತ್ರಜ್ಞ. ಹಾರ್ಡರ್ ಅಂದರೆ ಶೇಖರಣೆಗಾರ, ಕಲೆಕ್ಟರ್ ಅಂದರೆ ಸಂಗ್ರಹಗಾರ. ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಅಂಚೆ ಚೀಟಿಗಳನ್ನು ಸಂಗ್ರಹಿಸಿ ಅದರ ಕುರಿತಾಗಿ ಅಧ್ಯಯನ ಮಾಡೋರು ಬೇಕಾಗಿದ್ದಾರೆ. ಸೊ ಯಾರು? ಸೊ ಇಲ್ಲಿ ಫಿಲಾಟಲಿಸ್ಟ್. ಆಪ್ಷನ್ 4 ಸರಿಯಾದ ಉತ್ತರ. ಹೌದಾ? ನಾಣ್ಯ ಅಂತ ಬಂದರೆ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಬರೀರಿ, ಅಂಚೆ ಚೀಟಿ ಅಂತ ಬಂದರೆ ಫಿಲಾಟಲಿಸ್ಟ್ ಅಂತ ಬರೀರಿ. ಓಕೆ, ಅ ಪರ್ಸನ್ ಹೂ ವರ್ಕ್ಸ್ ಇನ್ ಅ ಶಾಪ್ ದಟ್ ಸೆಲ್ಸ್ ಕಟ್ ಫ್ಲವರ್ಸ್ ಆ್ಯಂಡ್ ಪ್ಲಾಂಟ್ಸ್. ಸೊ ನೋಡಿ, ಕತ್ತರಿಸಿದಂತಹ ಹೂವುಗಳನ್ನು ಅ ಪರ್ಸನ್ ಹೂ ವರ್ಕ್ಸ್ ಇನ್ ಅ ಶಾಪ್ ದಟ್ ಸೆಲ್ಸ್ ಕಟ್ ಫ್ಲವರ್ಸ್ ಆ್ಯಂಡ್ ಪ್ಲಾಂಟ್ಸ್. ಕತ್ತರಿಸಿದಂತಹ ಪ್ಲಾಂಟ್ಗಳನ್ನು ಮತ್ತು ಹೂವುಗಳನ್ನು ಮಾರುವಂತಹ ಅಂಗಡಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಏನಂತ ಕರಿತೀವಿ? ಹೌದಾ? ಡೀಲರ್, ವೆಂಡರ್, ಹಾಕರ್, ಫ್ಲೋರಿಸ್ಟ್. ಇಲ್ಲಿ ಸರಿಯಾದ ಉತ್ತರ ಫ್ಲೋರಿಸ್ಟ್. ಈಗ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಮೇನ್ ಗೆಸ್ಟ್ಗೆ ನಾವೇನು ಕೊಡ್ತೀವಿ? ಫ್ಲವರ್ ಬೊಕೆ ಕೊಡ್ತೀವಿ ಅಥವಾ ಹೂಗುಚ್ಛ. ಅದನ್ನು ಯಾವುದರಿಂದ ತಯಾರು ಮಾಡಿರ್ತಾರೆ? ಕತ್ತರಿಸಿದಂತಹ, ಕಟ್ ಮಾಡಿದಂತಹ ಫ್ಲವರ್ಸ್ ಮತ್ತು ಪ್ಲಾಂಟ್ಸ್ಗಳಿಂದ. ಸೊ ಆ ಅಂಗಡಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಏನಂತ ಕರೀತಾರೆ? ಫ್ಲೋರಿಸ್ಟ್ ಅಂತ ಕರೀತಾರೆ. ಹೌದಾ? ಸೊ ಇಲ್ಲಿ ನೋಡಿ, ಕತ್ತರಿಸಿದ ಹೂವುಗಳು ಮತ್ತು ಸಸ್ಯಗಳನ್ನು ಮಾರಾಟ ಮಾಡುವ ಅಂಗಡಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ. ಡೀಲರ್ ಅಂದರೆ ಈಗ ನೋಡಿ,
ಕಾರ್ ಡೀಲರ್ ಕಾರ್ಗಳನ್ನು ಡೀಲ್ ಮಾಡುವಂಥ ವ್ಯಕ್ತಿ. ಹೂಗಳನ್ನು ಡೀಲ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೊ ಕಾರ್ಗಳನ್ನು ದೊಡ್ಡ ದೊಡ್ಡ ಡೀಲ್ಗಳನ್ನು ಮಾಡುವಂಥ ವ್ಯಕ್ತಿಯನ್ನು ಡೀಲರ್ ಅಂತ ಕರಿತೀವಿ. ವೆಂಡರ್ ಅಂದರೆ ಮಾರಾಟಗಾರ, ಯಾವುದೇ ವಸ್ತುವನ್ನು ಮಾರಾಟ ಮಾಡುವಂಥ ವ್ಯಕ್ತಿಯನ್ನು ವೆಂಡರ್ ಅಂತ ಕರಿತೀವಿ. ಹಾಕರ್ ಅಂದರೆ ತಿರುಗು ವ್ಯಾಪಾರಿ. ಸೊ ಸುತ್ತಾಡಿಕೊಂಡು ಬೇರೆ ಬೇರೆ ಕಾಲನಿಗೆ ಹೋಗಿ ಮಾರಾಟ ಮಾಡ್ತಾರಲ್ಲ, ಅವರನ್ನು ಹಾಕರ್ ಅಂತ ಕರಿತೀವಿ. ನಮಗೆ ಬೇಕಾಗಿರೋದು ಸೊ ಫ್ಲವರ್ ಶಾಪ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯನ್ನು ಏನಂತ ಕರಿತೀವಿ? ಫ್ಲೋರಿಸ್ಟ್ ಅಥವಾ ಹೂಗಾರ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಒನ್ ಹೂ ಕ್ಯಾನ್ ರೀಡ್ ಆ್ಯಂಡ್ ರೈಟ್. ಸೊ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರುವಂತಹ ವ್ಯಕ್ತಿಯನ್ನು ಏನಂತ ಕರಿತೀವಿ? ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರುವಂತಹ ವ್ಯಕ್ತಿ. ಇಲ್ಲಿಟ್ರೇಟ್, ಲಿಟ್ರೇಟ್, ಎಲಿಜಿಬಲ್ ಮತ್ತು ಇಲ್ ಎಲಿಜಿಬಲ್ ಅಂತ ಇದೆ. ಸೊ ಇಲ್ಲಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರುವಂತಹ ವ್ಯಕ್ತಿಯನ್ನು ಲಿಟ್ರೇಟ್ ಅಂತ ಕರಿತೀವಿ. ಸೊ ಲಿಟ್ರೇಟ್ನ ವಿರುದ್ಧ ಪದ ಯಾವುದಾಗತ್ತೆ? ಇಲ್ಲಿಟ್ರೇಟ್. ಅಕ್ಷರಸ್ಥ, ಅನಕ್ಷರಸ್ಥ, ಹೌದಾ? ಅದೇ ರೀತಿಯಾಗಿ ಎಲಿಜಿಬಲ್, ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಜಾಬ್ ಅಂದರೆ ನೀನು ಈ ಒಂದು ಜಾಬ್ಗೆ ಅರ್ಹರಾಗಿದ್ದೀಯಾ, ಅರ್ಹ. ಇಲ್ ಎಲಿಜಿಬಲ್ ಅಂದರೆ ಅನರ್ಹ. ಸೊ ಇದಕ್ಕೆ ಇದು ಎಲಿಜಿಬಲ್ಗೆ ಇಲ್ ಎಲಿಜಿಬಲ್ ಅನ್ನೋದು ವಿರುದ್ಧಾರ್ಥಕ ಆಗುತ್ತೆ. ಆದರೆ ಒನ್ ಹೂ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಯಾರು ಅಂದರೆ ಲಿಟರೇಟ್ ಅಥವಾ ಅಕ್ಷರಸ್ಥ. ಸೊ ಓದು ಬರಹ ಬಲ್ಲವನನ್ನು ನಾವೇನಂತ ಕರಿತೀವಿ? ಅಕ್ಷರಸ್ಥ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಇಲ್ಲಿಟ್ರೇಟ್, ಲಿಟ್ರೇಟ್ನ ವಿರುದ್ಧಾರ್ಥಕ ಪದ ಆಗುತ್ತೆ ಅಂದರೆ ಆ್ಯಂಟೋನಿಮ್ ಆಗುತ್ತೆ. ಎಲಿಜಿಬಲ್ದು ಇಲ್ ಎಲಿಜಿಬಲ್ ಆ್ಯಂಟೋನಿಮ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವ ಹೇಳಿಕೆಗೆ ಸರಿಯಾದ ಸೂಟೇಬಲ್ ವರ್ಡ್ ಲಿಟರೇಟ್ ಅಥವಾ ಅಕ್ಷರಸ್ಥ, ಹೌದಾ? ದ ಎಕ್ಸಾಮಿನೇಷನ್ ಆರ್ ಅಬ್ಸರ್ವೇಷನ್ ಆಫ್ ಒನ್ಸ್ ಓನ್ ಮೆಂಟಲ್ ಆ್ಯಂಡ್ ಇಮೋಷನಲ್ ಪ್ರೊಸೆಸಸ್, ಹೌದಾ? ದ ಎಕ್ಸಾಮಿನೇಷನ್ ಆರ್ ಅಬ್ಸರ್ವೇಷನ್ ಆಫ್ ಒನ್ಸ್ ಓನ್ ಮೆಂಟಲ್ ಆ್ಯಂಡ್ ಇಮೋಷನಲ್ ಪ್ರೊಸೆಸ್ ಅಂದರೆ ಇಲ್ಲಿ ಏನಂತ ಹೇಳ್ಬೋದು? ನಮ್ಮದೇ ಆದಂತಹ ಮಾನಸಿಕ ಮತ್ತು ಭಾವನಾತ್ಮಕ ಯೋಚನೆಗಳ ಮೇಲೆ ಅಥವಾ ಅಭಿವ್ಯಕ್ತಿ ಮೇಲೆ ನಾವು ಅಬ್ಸರ್ವ್ ಮಾಡೋದನ್ನು ಏನಂತ ಕರಿತೀವಿ? ಅಸೆಸ್ಮೆಂಟ್, ಇಂಟ್ರೋಸ್ಪೆಕ್ಷನ್, ಇನ್ಸ್ಪೆಕ್ಷನ್ ಮತ್ತು ವ್ಯಾಲ್ಯೂಯೇಷನ್. ಇಲ್ಲಿ ಆತ್ಮಾವಲೋಕನ ಅಂತ ಹೇಳ್ತೀವಲ್ವಾ, ಅದನ್ನೇ ಇಲ್ಲಿ ಬರೋದು. ಅಂದರೆ ಒಬ್ಬರ ಸ್ವಂತ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಕ್ರಿಯೆಗಳ ಪರೀಕ್ಷೆ ಅಥವಾ ವೀಕ್ಷಣೆಯನ್ನು. ಸೊ ನಮ್ಮದೇ ಕುರಿತಾಗಿ ನಾವು ನಮ್ಮ ಭಾವನಾತ್ಮಕ ಮಾನಸಿಕ ಆ ಒಂದು ಸಂಚಲನಗಳ ಕುರಿತಾಗಿ ಅಬ್ಸರ್ವ್ ಮಾಡೋದು ಅಥವಾ ಪರೀಕ್ಷೆ ಮಾಡೋದನ್ನು ಆತ್ಮಾವಲೋಕನ ಅಂದರೆ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಇಂಟ್ರೋಸ್ಪೆಕ್ಷನ್. ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನ. ಮೌಲ್ಯಮಾಪನ ನಾವು ಮಾಡಲಿಕ್ಕಾಗಲ್ಲ, ಬೇರೆಯವ್ರು ಮಾಡಬೇಕಾಗತ್ತೆ. ಮತ್ತು ಇದನ್ನು ಮೇಜರ್ ಆಗಿ ಬೇರೆ ಬೇರೆ ವಿಷಯಗಳಲ್ಲಿ ಸ್ಟಡೀಸ್ಗಳಲ್ಲಿ ಜಾಸ್ತಿ ಅಸೆಸ್ಮೆಂಟ್ ಮೌಲ್ಯಮಾಪನ ಸೂಟೇಬಲ್ ಆಗುತ್ತೆ. ಅಥವಾ ಒಬ್ಬ ವ್ಯಕ್ತಿಯನ್ನು ಬೇರೆ ವ್ಯಕ್ತಿಗಳು ಏನಾದರೂ ಇವ್ಯಾಲ್ಯುವೇಟ್ ಆತನ ಕುರಿತಾಗಿ ಅಧ್ಯಯನ ಮಾಡ್ತಾಯಿದ್ರೆ ಆವಾಗ ಅಸೆಸ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಇನ್ಸ್ಪೆಕ್ಷನ್, ತಪಾಸಣೆ. ಈಗ ಸ್ಟೂಡೆಂಟ್ ನೋಡಿ ಏನಾದರೂ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಬರೀತಿರುವಾಗ ಸೊ ಟೀಚರ್ಗಳೆಲ್ಲ ಬಂದು ನೋಡ್ತಿರ್ತಾರಲ್ಲ, ಹಿಂಗೆ ಮಾಡ್ತಿದ್ದಾರಾ ಹಂಗೆ ಮಾಡ್ತಿದ್ದಾರಾ. ಸೊ ಅದನ್ನು ಇನ್ಸ್ಪೆಕ್ಷನ್ ಅಂತ ಹೇಳ್ಬೋದು. ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ. ಫೈನಲ್ ಆಗಿ ನಾವು ಬರೆದಿರೋದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ, ಅದು ಮೌಲ್ಯಮಾಪನ ಆಗುತ್ತೆ. ಆದರೆ ಇಲ್ಲಿ ಸ್ವಲ್ಪ ಡೀಪ್ ಮೀನಿಂಗ್ ಇದೆ. ಏನಂತ? ಒಬ್ಬರ ಸ್ವಂತ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಕ್ರಿಯೆಗಳ ಪರೀಕ್ಷೆ ಅಥವಾ ವೀಕ್ಷಣೆಯನ್ನು ಇಂಟ್ರೋಸ್ಪೆಕ್ಷನ್ ಅಥವಾ ಆತ್ಮಾವಲೋಕನ ಅಂತ ಕರಿತೀವಿ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಯಿತು. ಸೊ ಟೋಟಲ್ ಆಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಥವಾ ಪರ್ಯಾಯ ಪದಕ್ಕೆ ಸಂಬಂಧಪಟ್ಟಂತೆ 2 ಕ್ಲಾಸ್ ಮಾಡಿದ್ದೀನಿ. ಸೊ ಇಂತಹ ಪ್ರಶ್ನೆಗಳು ನಮಗೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ PUCಗಳಲ್ಲೆಲ್ಲ ಈಸಿಯಾಗಿ ಲಭ್ಯ ಆಗುತ್ತೆ. ನಾನು ನಿಮಗೆ 2 ದಿನ ಕ್ಲಾಸ್ ತೊಗೊಂಡಿರೋದು ಹಿಂದಿನ ಪ್ರಶ್ನೆ ಪತ್ರಿಕೆ ಮತ್ತು ನಿಮ್ಮ ಹೈಸ್ಕೂಲ್ನಲ್ಲಿ ಬಂದಿರುವಂತಹ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಇನ್ನೊಂದು ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಬೇರೆ ಬೇರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಅಥವಾ ಜನರಲ್ ಇಂಗ್ಲೀಷ್ ಪೇಪರ್ನಲ್ಲಿ ಕೇಳಿರುವಂತಹ ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಎಷ್ಟು ಪ್ರಾಕ್ಟೀಸ್ ಅಥವಾ ನಮ್ಮ ವೊಕ್ಯಾಬ್ಯುಲರಿಯನ್ನು ನಾವು ಇಂಪ್ರೂವ್ ಮಾಡ್ಕೋತೀವಲ್ವ, ಇಂತಹ ಪ್ರಶ್ನೆಗಳನ್ನು ಈಸಿಯಾಗಿ ನಾವೇನು ಮಾಡ್ಬೋದು? ಸ್ಕೋರ್ ಮಾಡ್ಬೋದು. ಸೊ ಈ ಟಾಪಿಕ್ ಮೇಲೆ ಈಗಾಗಲೇ ನಾನು ಹೇಳಿರುವ ಹಾಗೆ 2 ರಿಂದ 4 ಪ್ರಶ್ನೆಗಳು ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ನಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿದೆ. ಸೊ ಈ ರೀತಿಯಾಗಿ
ಪ್ರಶ್ನೆಗಳು ಇರುತ್ತೆ ಅನ್ನೋದು ನಿಮಗೆ ಐಡಿಯಾ ಬಂತು. 2 ಕ್ಲಾಸ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ಹೊಸ ಟಾಪಿಕ್ನೊಂದಿಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.